ಮಸಾಲೆ ಮಾಲೀಕರಾದ ಹಾಗೂ ಮಾಜಿ ತುರುವೇಕೆರೆ ಶಾಸಕರಾದ ಮಸಾಲೆ ಜಯರಾಮ್ ರವರ ಹಿತೈಷಿಗಳು, ಸ್ನೇಹಿತರು, ಆತ್ಮೀಯರು, ಬಂಧುಗಳು ಅವರ ಹುಟ್ಟುಹಬ್ಬವನ್ನ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಿದ್ದಾರೆ. ಹುಟ್ಟುಹಬ್ಬಕ್ಕೆ ಆಗಮಿಸಿದ ಎಲ್ಲರಿಗೂ ಮಸಾಲೆ ಜಯರಾಮ್ ರವರು ಧನ್ಯವಾದಗಳನ್ನು ತಿಳಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿತು. ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಜಾತ್ರೆಯ ದಿನ ನನ್ನ ಜನನವಾಗಿದ್ದು ಇಂದು ನಾನು 56ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದೇನೆ ಎಂದು ತಮ್ಮ ಹುಟ್ಟಿದ ದಿನದ ನೆನಪನ್ನ ಮಾಡಿಕೊಂಡಿದ್ದು, ರಾಜಕೀಯ ಎನ್ನುವುದು ನಿಂತ ನೀರಲ್ಲ, ಯಾರಿಗೆ ಯಾರೂ ಕೂಡ ಶತ್ರುಗಳಲ್ಲ ಎಂದು ಹೇಳಿದ್ದು, ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ತಿಳಿಸಿದರು. ಹಾಗೆ ಕಾರ್ಮಿಕರು, ರೈತರು ಮತ್ತು ಸೈನಿಕರು ನಮ್ಮ ದೇಶದ ಹೆಮ್ಮೆ. ನಾನು ಪ್ರತಿ ಬಾರಿ ಅವರೊಂದಿಗೆ ಮೊದಲು ನನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತೇನೆ ಹಾಗೂ ಅವರಿಗೆ ಊಟದ ವ್ಯವಸ್ಥೆಯನ್ನ ಮಾಡಿಸುತ್ತೇನೆ ಎಂದು ಹೇಳಿದರು. ನನ್ನ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಲು ಬಂದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ, ತುರುವೇಕೆರೆ ಎಲ್ಲ ನನ್ನ ಮಹಾಜನತೆಗೂ, ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೂ ನಾನು ಉತ್ಪೂರ್ವಕ ಧನ್ಯವಾದ ತಿಳಿಸ್ತೀನಿ. ಯಾಕೆಂದರೆ ಇವತ್ತು ನಮ್ಮ CS ಹೋಬಳಿಯ ವೀರನಗುಡಿ ಗ್ರಾಮದಲ್ಲಿರ್ತಕ್ಕಂಥ ಶ್ರೀ ವೀರಭದ್ರೇಶ್ವರ ಭದ್ರಕಾಳಿ ಶಿಬಿರ ವೀರಭದ್ರೇಶ್ವರ ಜಾತ್ರೆ ದಿವಸ ನಾನು ಹುಟ್ಟಿದೆ ಅಂತೇಳಿ ನನ್ನ ತಂದೆ ತಾಯಿ ಹೇಳ್ತಾ ಇದ್ರು. 1.5 ಗಂಟೆ ಹುಟ್ಟಿದೆ ಅಂತೇಳಿ ಇವತ್ತು ನಂದು 56ನೇ ವರ್ಷದ ಹುಟ್ಟುಹಬ್ಬ. ಇವಾಗ ಸುಮಾರು ಜನ ನನ್ನ ತಾಲೂಕಿನ ಎಲ್ಲ ನನ್ನ ಸನ್ಮಿತ್ರಗಳು, ನನ್ನ ಆತ್ಮೀಯರು, ನನ್ನ ಸ್ನೇಹಿತರುಗಳು, ನನ್ನ ಬಂಧುಗಳೆಲ್ಲ ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರ ಆಶೀರ್ವಾದ ಸದಾ ನನ್ನ ಮೇಲಿರುತ್ತೆ, ಅವ್ರ ಹತ್ರ ಕೇಳ್ಕೊತೀನಿ. ಇವತ್ತು ಅವೆಲ್ಲ ಬಂದಿದ್ದೀನಿ ನನ್ನ ಮಾಧ್ಯಮ ಮಿತ್ರರು. ಇನ್ನು ಮುಂದಿನ ದಿನಗಳಲ್ಲಿ ನಿಮಗೂ ಸಹಿತ ಆಯುಷ್ ಆರೋಗ್ಯ ಐಶ್ವರ್ಯ ಕೊಡಲಿಕ್ಕೆ ನಾನು ಕೇಳ್ಕೊತೀನಿ. ಯಾಕೆ ರಾಜಕೀಯ ನಿಂತ ನೀರಲ್ಲ, ಏನು ಬೇಕಾದ್ರೂ ಆಗ್ಬೋದು, ಯಾವತ್ತು ಬೇಕಾದ್ರೆ ಏನು ಬೇಕಾದ್ರೂ ಆಗ್ಬೋದು. ಶತ್ರುಗೆ ಶತ್ರು, ಮಿತ್ರರು ಯಾರೂ ದ್ವೇಷಗಳಲ್ಲ. ಆದರೆ ಮುಂದಿನ ದಿನಗಳು ಏನು ಬೇಕಾರಾಗುತ್ತೆ, ಅದಕ್ಕೆಲ್ಲ ತಮ್ಮೆಲ್ಲ ಆಶೀರ್ವಾದ ಇರಲಿ, ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂಡು ಇವತ್ತು ಶುಭ ಹಾರೈಸಿದ್ದೆಲ್ಲ ನಾನು ಇವತ್ತು ನಾನು ಯಾವತ್ತು ವರ್ಷ ಎಲ್ಲಿ ನನ್ನ ಇರ್ತಕ್ಕಂಥ ಒಂದು 500 ಜನ ಕಾರ್ಯಕರ್ತರಿದ್ದಾರೆ, ಕಾರ್ಮಿಕರು ಬಂದುಕೊಂಡಿದ್ದಾರೆ. ನನ್ನ ಫ್ಯಾಕ್ಟ್ರಿ ಕೆಲಸ ಮಾಡ್ತಾರೆ, ಒಂದು 4-5 ಯೂನಿಟ್ ಇದೆ, ಎಲ್ಲ ಕಡೆ ಹೋಗಿ ಇವತ್ತು ಹೌದು ಅವರಿಗೆಲ್ಲ ಊಟ ವಸತಿ ಎಲ್ಲ ಕೊಡ್ತಾ ಇದ್ದೀವಿ. ಅದು ಅವರು ಇಲ್ಲೇ ಮಾಡಬೇಕು ಅಂತ ಹೇಳಿ ಜನರಿಂದ ದೊಡ್ಡ ಒಂದು ಸಮಾರಂಭ ಮಾಡಿದ್ರು. ಅವ್ರ ಜೊತೆ ಮೊದಲನೇದಾಗಿ ನಾನು ಆಚರಣೆ ಮಾಡ್ಕೊತೀನಿ. ಯಾಕೆಂದರೆ ಅವರಿಂದಲೇ ನಾವು, ಅವರಿಲ್ಲಾದ್ರೆ ನಾವೇನಿಲ್ಲ. ಕಾರ್ಮಿಕರು, ರೈತರು, ಸೈನಿಕರು ದೇಶದ ಬೆನ್ನೆಲುಬು ಅಂತ ಹೇಳಿ ಅವ್ರ ಜೊತೆ ಯಾವತ್ತು ಕಾರ್ಯಕ್ರಮ ನಾನು ಒಂದು ಕಾರ್ಯಕ್ರಮನ ಹುಟ್ಟುಹಬ್ಬದ ಆಚರಣೆ ಮಾಡ್ಕೊತೀನಿ. ಅವರು ಸಹಿತ ನಾನು ಕಾರ್ಮಿಕ ವರ್ಗದ ಧನ್ಯವಾದ.